ಸ್ಯಾಂಡಲ್ವುಡ್ ನಲ್ಲಿ ಕಿಚ್ಚ ಸುದೀಪ್ ದರ್ಶನ್ ಫ್ಯಾನ್ಸ್ ವಾರ್. ಪೈರಸಿ ನೆಪದಲ್ಲಿ ನಡೀತಿದ್ಯಾ ಹಾಗಾದ್ರೆ ಕಿಚ್ಚು ದಚ್ಚು ಫ್ಯಾನ್ಸ್ ವಾರ್? ನಾನು ಮಾತಿಗೂ ಬದ್ಧ, ಯುದ್ಧಕ್ಕೂ ಸಿದ್ಧ ಅಂತ ಕಿಚ್ಚ ಸುದೀಪ್ ಅಷ್ಟಕ್ಕೂ ಹೇಳಿದ್ಯಾರ್ಗೆ? ಪೈರಸಿ ಮಾಡೋ ಆ ಪಡೆ ಯಾವುದು? ಕಿಚ್ಚ ಸುದೀಪ್ ಪಡೆ ಅಂದಿದ್ದು ಯಾರನ್ನ? ಕಿಚ್ಚ ಯುದ್ಧಕ್ಕೆ ಸಿದ್ಧ ಅಂದ ತಕ್ಷಣ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಿಯಾಕ್ಟ್ ಮಾಡಿದ್ಯಾಕೆ? 16 ನಟರಿದ್ರು ಕೂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಯಾಕೆ ರಿಯಾಕ್ಟ್ ಮಾಡಿದ್ರು? ಸುದೀಪ್ ಹೆಸರು ಹೇಳದೆ ಇದ್ರು ಕೂಡ ಹೆಗಲು ಮುಟ್ಟಿ ನೋಡಿದ್ಯಾಕೆ ವಿಜಯಲಕ್ಷ್ಮಿ? ವಿವಾದ ಸೃಷ್ಟಿಸೋದಕ್ಕೆ ಯತ್ನಿಸಿದವರಿಗೆ ಮತ್ತೆ ವಾರ್ನ್ ಕೊಟ್ಟ, ಸ್ಪಷ್ಟನೆ ಕೊಟ್ಟ ಕಿಚ್ಚ ಸುದೀಪ್. ನಾನು ಯಾರ ಹೆಸರು ತೆಗೆದಿಲ್ಲ, ಆದ್ರೂ ಯಾಕೆ ಮಾತನಾಡ್ತಾರೆ? ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ನನ್ನ ಸಿನಿಮಾದ ವಿರುದ್ಧ ಮಾತನಾಡುವವರ ವಿರುದ್ಧ ನನ್ನ ಹೋರಾಟ. ನಾನು ಪರ್ಸನಲ್ ಆಗಿ ಯಾರ ಬಗ್ಗೆಯೂ ಕೂಡ ಮಾತನಾಡಿಲ್ಲ. ಯಾರ ವಿಷಯನಾದ್ರೂ ನಾನು ಕೆದಕಿದ್ದೀನ? ಆದ್ರೂ ಯಾಕೆ ರಿಯಾಕ್ಟ್ ಮಾಡಿದ್ರು? ನಾನು ಮಾತನಾಡಿರೋ ಬಗ್ಗೆ ಇಡೀ ಇಂಡಸ್ಟ್ರಿಯಲ್ಲಿ ಅವರು ಒಬ್ರೇ ಯಾಕೆ ಮಾತನಾಡಿದ್ರು? ನನ್ನ ಹೇಳಿಕೆ ಬಗ್ಗೆ ಬೇರೆ ಯಾವ ನಟರು ಯಾಕೆ ಮಾತನಾಡಿಲ್ಲ? ಇದು ಕಿಚ್ಚ ಸುದೀಪ್ ಅವರ ಪ್ರಶ್ನೆ. ವಿಜಯಲಕ್ಷ್ಮಿ ಅವರು ಯಾರ ಬಗ್ಗೆ ಹೇಳಿದ್ದಾರೆ ಅಂತ ಅವರೇ ಕ್ಲಾರಿಟಿ ಕೊಡ್ಲಿ. ಫ್ಯಾನ್ಸ್ ವಾರ್ ನಲ್ಲಿ ನೇರ ಅಖಾಡಕ್ಕಿಳಿದ ದರ್ಶನ್ ಪತ್ನಿ ಮತ್ತು ಕಿಚ್ಚ ಸುದೀಪ್. ಎಸ್, ನಿನ್ನೆವರೆಗೂ ಒಂದ್ ಕಡೆ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಮಾತನಾಡ್ತಾರೆ. ಆ ವಿಚಾರದಲ್ಲಿ ಯುದ್ಧ ಪಡೆ ಅದು ಇದು ಎಲ್ಲ ಬರುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ, ವಿಜಯಲಕ್ಷ್ಮಿ ಪ್ರಮೋಷನ್ ಕೂಡ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ. ಅಲ್ಲಿ ವಿಜಯಲಕ್ಷ್ಮಿ ಇದಕ್ಕೆ ಒಂದು ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ಈಗ ಎಲ್ಲರಿಗೂ ಒಂದು ವಾರ್ನ್ ಕೊಟ್ಟು ಅದಕ್ಕೆ ಸ್ಪಷ್ಟನೆಯನ್ನ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ. ನಾನು ಮಾತಾಡಿರೋ ಲೈನಿಗೆ ಇಡೀ ಇಂಡಸ್ಟ್ರಿ ರಿಯಾಕ್ಟ್ ಮಾಡಿದೆ, ಒಬ್ಬರೇ ರಿಯಾಕ್ಟ್ ಮಾಡೋದು ಅಂದ್ರೆ ನನಗೆ ಹುಟ್ಕೊಳ್ಳೋದು ಒಂದು ಯಾಕೆ, ನಂಬರ್ 1. ಎರಡನೇದು, ಅವರು ನಮ್ಮ ಹೆಸರೇ ತಗೊಂಡಿಲ್ವಲ್ಲ. ಸೊ ಇವಾಗ ಇನ್ನೊಂದು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಇದೆಲ್ಲ ಆಗಿಬಿಟ್ಟು ನೀವು ನನ್ನ ಹತ್ರ ಬಂದಿದ್ರೆ ಓಕೆ. ಇದು ನೀವು ಒಂದು ದಿನ ಬಿಟ್ಟು ಬರ್ತಾ ಇದ್ದೀರ, ಅಂದರೆ ಮಧ್ಯದಲ್ಲಿ ಯಾರು ಮಾತಾಡಿದ್ರ ಮೇಲೆ ಬರ್ತಾ ಇದ್ದೀರಿ. ನೀವು ಅವ್ರ ಹತ್ರ ಹೋಗಿ ಕೇಳಬೇಕೀಗ, ನೀವು ನಲ್ಪಾಡು ರಾಜಗೌಡರು ಸುದೀಪಿಗೆ ಹೇಳಿದ್ದ ಅಂತ. ಆವಾಗ 3 ಜನನೂ ಉತ್ತರ ಕೊಡ್ತೀವಿ. ನಾನು ಹೇಳೋದು ಯಾರೊಬ್ಬರು ರಿಯಾಕ್ಟ್ ಮಾಡಿದ್ರು ಅಂದಾಗ ಅಲ್ಲಿಂದ ಎದ್ದು ಹೇಳ್ತಿದ್ದು. ಈಗ 2 ಪ್ರಶ್ನೆ ಬರುತ್ತೆ. ನಾನು ಹೇಳಿದ್ದು ಅವ್ರಿಗೇನ ಇದ್ದರೆ, ಇಲ್ಲ ಅಂದರೆ ಎಲ್ಲೋ ಮಾಡೋ ಪೂಜೆ ಎಲ್ಲೋ ಯಾಕೆ ಗಂಟೆ ಹೊಡಿಬೇಕು? ನಂಬರ್ 1. ಇಂಟರ್ ಇಂಡಸ್ಟ್ರಿ ಒಳಗೆ ಯಾರು ರಿಯಾಕ್ಟ್ ಮಾಡಿದೆ, ಓಕೆ, ತಲೆ ಹಿಡ್ಕೊಳ್ಳಿ. ಎರಡನೇದು, ಅವರು ನನಗೆ ಹೇಳಿದ್ದಾರೆ ಅಂತ ಗ್ಯಾರಂಟಿ ಇಲ್ವಲ್ಲ. ಪಾಪ ಏನಿದೆಯೋ ಏನು ನಡೀತಾ ಇದೆಯೋ ಜೀವನದಲ್ಲಿ ನನಗೆ ಗೊತ್ತಿಲ್ಲ. ಕೇಳಿ, ನಮಗೆ ಅಂತ ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ಗೌರವಪೂರ್ವಕವಾಗಿ ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ ಅಥವಾ ಏನಿದೆ ಅದಕ್ಕೆ ಸ್ಪಂದಿಸಬಲ್ಲೆ. ಕರೆಕ್ಟಾ? ನಾನು ಕುತ್ಕೊಂಡಲ್ಲಿ ಹೇಳ್ತೀನಿ, ಯಾರ ಹೆಸರು ಯಾರಿಗಾರ ಏನಾರು ಹೇಳಬೇಕು ಅಂದರೆ ಚಿತ್ರರಂಗದಲ್ಲಿ ಇವತ್ತರು ನಾನು ಹೆಸರು ತೊಗೊಂಡೇ ಹೇಳಿದ್ದೀನಮ್ಮ. ಎಲ್ಲೋ ಯಾರೋ ಮಾತಾಡಿದ್ದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಹುಬ್ಬಳ್ಳಿದು ಕೇಳಿ ನಾನು ಹೇಳ್ತೀನಿ. ಈಗ ಇದು ನಡೀತಾ ಇರೋದು ಇಷ್ಟು ನನ್ನ ಮಾತಿಂದ ಅಲ್ಲ, ಯಾರೋ ಎಲ್ಲೋ ಮಾತಾಡಿರೋದ್ರಿಂದ. ಕರೆಕ್ಟ್? ನೀವು ಅಲ್ಲೂ ಕೇಳಬೇಕು ಯಾರಿಗೆ ಹೇಳಿದ್ದು ನೀವು ಅಂತ. ಆ ಸ್ಪಷ್ಟತೆ ಬಂದಲ್ಲಿ ನಾನು ಉತ್ತರ ಕೊಡಬಲ್ಲ. ಇಲ್ಲ ಪಾಪ ಅವ್ರಿಗೆ ನಾನು ಯಾಕೆ ಉತ್ತರ ಕೊಡಲಿ? ಅವ್ರು ನನ್ನ ಬಗ್ಗೆ ಹೇಳಿದಾರೋ, ಇನ್ನೊಬ್ಬರ ಬಗ್ಗೆ ಹೇಳಿದಾರೋ. ಎಷ್ಟೋ ಜನ ವೇದಿಕೆ ಹತ್ತುತ್ತಾ ಇರ್ತಾರೆ, ಇಂಟರ್ವ್ಯೂ ಕೂರ್ತಾ ಇರ್ತಾರೆ. ನಾವ್ಯಾಕೆ ಅನ್ಕೊಳ್ಳೋಣ?